ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ತಾಂಡವ್ ಶ್ರೇಷ್ಠ ಮತ್ತು ಅಡುಗೆ ಕೆಲಸದೊಳಗೆ ಇಬ್ಬರಿಗೂ ಚೆನ್ನಾಗಿ ಬೈತಾನೆ. ಅದಾದಮೇಲೆ ಶ್ರೇಷ್ಠ ಕೂಡ ಫುಲ್ ಕೋಪ ಮಾಡ್ಕೊಂಡಿರ್ತಾಳೆ. ಆದರೆ ಮನೆಯವರೆಲ್ಲರಿಗೂ ಕೂಡ ಫುಲ್ ಖುಷಿಯಾಗಿರುತ್ತೆ. ಇದೆಲ್ಲ ಘಟನೆ ನಡೆದ ಮೇಲೆ ತಾಂಡವ್ ಫುಲ್ ಕೋಪ ಮಾಡಿಕೊಂಡು ಅವ್ರ ರೂಮಿಗೆ ಹೋಗಿರ್ತಾನೆ. ಶ್ರೇಷ್ಠ ಕೂಡ ಅವನಿಂದನೇ ಹೋಗ್ತಾ ಇರ್ತಾಳೆ ತಾಂಡವ್ ಅಂತ ಅಂದ್ಕೊಂಡು. ಈ ಕಡೆ ಮನೆಯವ್ರು ಅದನ್ನ ನೋಡಿಬಿಟ್ಟು ನಗ್ತಾ ಇರ್ತಾರೆ. ತಾಂಡವ್ ಯಾಕೆ ತಾಂಡವ್ ಈ ಥರ ಮಾಡಿದೆ, ಅದು ಅವರೆಲ್ಲರ ಮುಂದೆ ನನ್ನ ಕೆನ್ನೆಗೆ ಯಾಕೆ ಕೊಡದೆ, ಆ ಭಾಗ್ಯ ಮುಂದೆ ಕೆನ್ನೆಗೆ ಹೊಡೆದಿದೆಯಾ ಅಂದರೆ ನನಗೆ ಎಷ್ಟು ಅವಮಾನ ಆಗಿದೆ ಅಂತ ನಿನ್ಗೇನಾದರೂ ಗೊತ್ತಾ ಅಂತ ಕೇಳಿದ ತಕ್ಷಣ, ಸಾಕು ಶ್ರೇಷ್ಠ ಸಾಕು, ನಿನ್ನಿದ್ದ ಇವತ್ತು ನಮ್ಮಮ್ಮಗೆ ಅವಮಾನ ಆಗಿದೆ, ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಫ್ರಮ್ ಯು ಶ್ರೇಷ್ಠ ಅಂತ ತಾಂಡವ್ ಜೋರಾಗಿ ಹೇಳ್ಬಿಡ್ತಾನೆ. ಅದನ್ನು ಮನೆಯವರು ಕೇಳಿಸ್ಕೊಂಡು, ನೋಡಿದ್ರಾ ಅಂದರೆ ಸುಂದರಿ ಇದ್ದಾಳಲ್ವಾ, ನೋಡಿದ್ರಾ ತಾಂಡವು ಶ್ರೇಷ್ಠ ಕಪಿಮುಷ್ಟಿ ಇದ್ದ ಹೊರಗೆ ಬರ್ತಾ ಇದ್ದಾನೆ, ಇನ್ನೇನು 2-3 ದಿನ ಹೊರಗೆ ಬಂದೇ ಬಿಡ್ತಾನೆ ಅಂತ ಹೇಳ್ತಾಳೆ. ಹೌದು ಸುಂದರಿ, ಇನ್ಮೇಲಿದೆ ಆ ಶ್ರೇಷ್ಠಗೆ ಮಾರಿ ಹಬ್ಬ ಅಂತ ಪೂಜೆನೂ ಕೂಡ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಕುಸುಮ ಅಂತೂ ಫುಲ್ ಖುಷಿಯಾಗಿರ್ತಾಳೆ. ನೋಡು ಶ್ರೇಷ್ಠ, ನೀನ್ ಈ ಮನೆ ಸೊಸೆ ಆಗ್ಬೇಕು ಅಂತ ಏನ್ ಅನ್ಕೊಂಡು ಈ ಮನೆಗೆ ಬಂದಿದೀಯಲ್ವಾ, ಆ ಹುಚ್ಚನ್ನ ಇವತ್ತೇ ಬಿಟ್ಬಿಡು. ಯಾವುದೇ ಕಾರಣಕ್ಕೂ ನೀನು ಈ ಮನೆ ಸೊಸೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮಮ್ಮಗೆ ಅವಮಾನ ಮಾಡಿದೀಯ ಅಂದಮೇಲೆ ನೀನ್ ಯಾಕೆ ಬೇಕು ನಮ್ಮ ಮನೆಗೆ ಅಂತ ತಾಂಡವ್ ಕೋಪದಿಂದ ಕೇಳ್ತಾ ಇರ್ತಾನೆ. ತಾಂಡವ್ ಪ್ಲೀಸ್ ತಾಂಡವ್, ಸ್ವಲ್ಪ ಸಮಾಧಾನದಿಂದ ಇರು, ಬಾಯಿಲಿ ಒಂದು 5 ನಿಮಿಷ ಸಮಾಧಾನ ಮಾಡ್ಕೊ, ನಾನು ಹೇಳೋದನ್ನ ಸ್ವಲ್ಪ ಕೇಳು ತಾಂಡವ್ ಅಂತ ಹೇಳ್ತಾ ಇರ್ತಾಳೆ. ಬಿಡು ಶ್ರೇಷ್ಠ ಕೈನ ಅಂತ ಜೋರಾಗಿ ಬಿಡ್ಸೋಕೆ ಹೋಗ್ತಾನೆ. ಸರಿ ಆಯಿತು ತಾಂಡವ್, ನಿನಗೆ ಎಷ್ಟು ಕೋಪ ಆಗುತ್ತೋ ಅಷ್ಟು ಕೋಪದಲ್ಲಿ ನನ್ನನ್ನು ಬೈ ಹೊಡಿ, ಆದರೆ 5 ನಿಮಿಷ ನಾನು ಹೇಳೋದನ್ನ ಕೇಳು ಅಂತ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಕುಸುಮ, ಇನ್ನೊಂದು ಸತಿ ಇವಳೇನಾದರೂ ಈ ಥರ ಮಾಡಿದ್ಲು ಅಂತ ಹಿಡ್ಕೊ, ನನ್ನ ಮಗನೇ ಇವಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ ಅಂತ ಕುಸುಮ ಮನೆಯವ್ರ ಮುಂದೆ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಇಲ್ಲಿ ಶ್ರೇಷ್ಠನು ಕೂಡ ತಾಂಡವ್ಗೆ ಕೆಲವೊಂದನ್ನ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ನೋಡು ತಾಂಡವ್, ನನಗೂ ಈ ಮನೆ ಸೊಸೆ ಆಗಬೇಕು ಅನ್ನೋದು ಆಸೆ ಇದೆ, ನಿಮ್ಮಪ್ಪ ನಿಮ್ಮಮ್ಮ ನೋಡ್ಕೋಬೇಕು ಅನ್ನೋದು ಇನ್ನೂ ತುಂಬ ಆಸೆ ಇದೆ, ಆದರೆ ಅವರು ಕೂಡ ಕೆಲವೊಂದಕ್ಕೆ ಅಡ್ಜಸ್ಟ್ ಆಗಬೇಕು ತಾಂಡವ್. ನಾನು ವರ್ಕ್ ಮಾಡಿಬಿಟ್ಟು ಮನೆಯೆಲ್ಲ ಕೆಲಸನೂ ಮಾಡೋಕ್ಕಾಗೋಲ್ಲ. ಆ ಭಾಗ್ಯ ಅಂದರೆ ಯಾವಾಗಲೂ ಅಡುಗೆ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಬಿದ್ದಿರ್ತಾಳೆ, ಅದಕ್ಕೆ ಅವಳು ಎಲ್ಲನೂ ಕೂಡ ಮಾಡ್ತಾಳೆ. ಆದರೆ ನಾನು ಐ-ಫೈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ, ಐ ಲೆವೆಲಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತೀನಿ, ಆ ಗ್ಯಾಪಲ್ಲಿ ನಾನು ಬಂದುಬಿಟ್ಟು ಅಡುಗೆ ಮಾಡೋಕ್ಕಾಗೋಲ್ಲ ತಾಂಡವ್. ಇದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಲ್ಲ MNCಲಿ ವರ್ಕ್ ಮಾಡೋರು ಇದೇ ಥರ ತಾನೇ ಮನೆಯಲ್ಲಿ ಕೆಲಸದವಳನ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇರೋದು. ನಿಮ್ಮ ಅಪ್ಪ ಅಮ್ಮಗಂತೂ ಅದು ಅರ್ಥ ಆಗ್ತಾ ಇಲ್ಲ, ನೀನು ಯಾಕೆ ಅವ್ರಿಗೆ ಅರ್ಥ ಮಾಡಿಸ್ತಾ ಇಲ್ಲ? ನೋಡು, ಇದೆಲ್ಲ ಅರ್ಥ ಆಗಬೇಕು ಅಂದರೆ ಮೊದಲು ಆ ಭಾಗ್ಯ ಈ ಮನೆಯಿಂದ ಆಚೆ ಹೋಗಬೇಕು, ಆವಾಗಲೇ ಇವ್ರಿಗೆಲ್ಲ ಅರ್ಥ ಆಗೋದು ಅಂತ ಶ್ರೇಷ್ಠ ತಾಂಡವ್ ತಲೆಗೆ ತುಂಬಿಡ್ತಾಳೆ. ಹೌದು ಶ್ರೇಷ್ಠ, ನೀನು ಹೇಳ್ತಾ ಇರೋದು ನಿಜನೇ, ಎಲ್ಲಿ ತನ ಆ ಎಮ್ಮೆ ಈ ಮನೇಲಿ ಇರುತ್ತೋ ಅಲ್ಲಿ ತನೂ ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮನ ಹತ್ರ ಒಳ್ಳೆ ಮಗ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಅವಳು ಈ ಮನೇಲಿರಬೇಕು, ಇಲ್ಲ ಅಂದರೆ ನಾನು ಈ ಮನೇಲಿರಬೇಕು, ಅಷ್ಟೇ. ನೋಡ್ತಾ ಇರು, ಇವತ್ತು 2ರಲ್ಲಿ ಒಂದು ಡಿಸೈಡ್ ಆಗಲೇಬೇಕು ಅಂತ ಇಲ್ಲಿ ತಾಂಡವ್ಗೆ ಎಲ್ಲ ಬ್ರೈನ್ ವಾಶ್ ಮಾಡಿ ಶ್ರೇಷ್ಠ ಫುಲ್ ನಗ್ತಾ ಇರ್ತಾಳೆ. ಕೊನೆಗೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ಬ್ಯಾಗ್ನ ರೆಡಿ ಮಾಡಿಕೊಂಡು ಕೆಳಗೆ ಬರ್ತಾರೆ. ಅದನ್ನು ನೋಡಿಬಿಟ್ಟು ಮನೆಯವ್ರಿಗೆ ಫುಲ್ ಶಾಕ್ ಆಗುತ್ತೆ. ಇಷ್ಟೊತ್ತು ತುಂಬ ಖುಷಿಯಾಗಿದ್ದರು ಪಾಪ, ಇವಾಗ ಅವ್ರು ನೋಡಿ ಕುಸುಮಗಂತೂ ವರ್ಡ್ಸ್ ಬರ್ತಾ ಇರಲ್ಲ. ಅವ್ರ ಬ್ಯಾಗು, ಆ ಲಗೇಜು ಮತ್ತು ತಾಂಡವ್ ಶ್ರೇಷ್ಠ ಜೊತೆಗಿರೋದನ್ನೇ ನೋಡ್ತಾ ಇರ್ತಾರೆ. ಅಯ್ಯೋ, ಈ ಕಡೆ ಸುಂದರಿ ಅವರೆಲ್ಲ ಏನು ಅನ್ಕೊಂಡಿರ್ತಾರೆ ಅಂದರೆ ಶ್ರೇಷ್ಠನ ಮನೆಯಿಂದ ಹೊರಗೆ ಆಗ್ತಾ ಇದ್ದಾನೆ ತಾಂಡವ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮನೆಗೆ ಬಂದಿದ್ದ ತಕ್ಷಣ, ಅಲ್ಲವಾ ಅವ್ರ ಮನೆಯವ್ರ ಹತ್ರ ಬಂದಿದ್ದ ತಕ್ಷಣ, ಏನು ತಾಂಡವ್ ಇದು ಅಂತ ಅಂದಿದ್ದ ತಕ್ಷಣ, ಹೌದು ಇವತ್ತು ನಾನು ಶ್ರೇಷ್ಠ ಈ ಮನೆ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳ್ಬಿಡ್ತಾನೆ. ಏನು ಮಾತಾಡ್ತಾ ಇದೀಯೋ, ಯಾಕೋ ಮನೆ ಬಿಟ್ಟು ಹೋಗ್ಬೇಕು ಅಂದಾಗ, ಯಾಕಂದರೆ ನಿಮ್ಗಳ ಟಾರ್ಚರ್ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ, ಈ ಭಾಗ್ಯ ಇರೋ ತನಕ ನಿಮಗೆ ನನ್ನ ತಾಂಡವ್ ವ್ಯಾಲ್ಯೂ ಗೊತ್ತಾಗಲ್ಲ, ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಶ್ರೇಷ್ಠ ಹೇಳ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಏನು ತಾಂಡವ್ ಇದು ಹೊಸ ವರ್ಷೆ ಅಂತ ಹೇಳಿದ ತಕ್ಷಣ, ನೋಡಮ್ಮ ನಾನು ಇನ್ನು ಎಲ್ಲ ಕ್ವಶನ್ಗೂ ಆನ್ಸರ್ ಕೊಡ್ತೀನಿ, ಆದರೆ ನೀನು ಮೊದಲು ನನ್ನ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಕೊಡು ಅಂತ ಹೇಳ್ತಾನೆ. ನಿನ್ಗೆ ಈ ಭಾಗ್ಯ ಮನೇಲಿರ್ಬೇಕಾ ಅಥವಾ ಈ ನಿನ್ನ ಮಗ ಮನೇಲಿರ್ಬೇಕಾ, ಇವತ್ತೇ ನೀನು ಡಿಸೈಡ್ ಮಾಡು ಅಂತ ಹೇಳ್ಬಿಡ್ತಾನೆ. ಅದನ್ನು ಎಲ್ಲರೂ ಕೂಡ ಮನೆಯವರು ಭಾಗ್ಯನೇ ನೋಡ್ತಾ ಇರ್ತಾರೆ. ಇವಾಗ ಕುಸುಮ ಏನನ್ನ ಡಿಸೈಡ್ ಮಾಡ್ತಾಳೆ ಅನ್ನೋದೇ ನೆಕ್ಸ್ಟಿನ ಎಪಿಸೋಡು. ಅದನ್ನು ನಾನು 12 ಗಂಟೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.